நன்றிகளந்த வணக்கத்தினை உரித்தாக்கிக் கொள்கின்றோம். அடுத்ததாக இன்றைய நாளினுடைய சிறப்பு சொற்பொழிவு நிகழ்ச்சி மதிப்பிற்கும் மரியாதைக்கும் உரிய திரு ஜே ராமச்சந்திரன் அறிவியல் ஆசிரியராக 30 ஆண்டுகளுக்கு மேலாக பணியாற்றி தற்போது பணியை நிறைவு செய்து தன்னை முழுமையாக ஆன்மீக பணிகளில் ஈடுபடுத்திக் கொண்டு ஆர்வம் துணை ஆற்றக்கூடியவர். இனிய நன்னாளிலே நமக்கு இடையே ஒரு சிறந்த சொற்பொழிவை வழங்கி எங்களுக்கு வாழ்த்துறை வழங்குமாறு மேடை கழிக்கிறோம். உலகம் யாவையும் தாமுள்ள வாக்கலும் நிலை நிறுத்தலும் நீக்கலும் நீங்களா அழகிலா விளையாட்டுடைய யாரும் தலைவர் அண்ணாக்கிய சரணாங்களே सत्संग नಮಗೆ ಕಾಲದಲ್ಲಿ ಸ್ವಾಮೀಜಿ ಅವರು ನಂಗೆ ದೊಡ್ಡಕ್ಕ ಕುನ್ನಕ್ಕ ತಾಯಿ ಮಾವ ಎಲ್ಲಾಗ ಇಂದರೆ ಜನ ಅಂಬಾಳಿ ಆಶೀರ್ವಾದ ನಮಗೆ ನಂಗೆ ಎಂಗ ನಮಸ್ಕಾರ ಹೇಳಿದ್ದು ಇಂದು 9வது ಜನ ನವರಾತ್ರಿಗೆ ಅಪ್ಪರ ಸಿರಪು ಮಿಕ್ಕ ಒಂದು ಜನ ಅಂತ ಹೇಳಿದ್ರು. ಮೊದಲ 3 ಜನ ಮಲೆಮಗಳು ದುರ್ಗೈ ತನ್ನ வணங்கி ವೀರಂ ಧೈರ್ಯಂ ವೈರಾಗ್ಯಂ ಎಲ್ಲ ವಹಿಸೋದು. ಎರಡಾவது 3 ಜನ ಅಲೆಮಗಳು ಅಕ್ಕ ದೇವಿ ಮಹಾಲಕ್ಷ್ಮಿಯ வணங்கினோ ತನ್ನ வணங்கி பொன் பொருள் பொக்கிஷம் ಸೌಭಾಗ್ಯಂ ನಗಿಸಿನೋ. ಮೂರಾவது 3 ಜನ ಕಲೈಮಗಳು ಸರಸ್ವತಿಯ வணங்கினோ ತನ್ನ வணங்கி ಬುದ್ಧಿ ಅರಿವು ಕೂರ್ಮೈ ಜ್ಞಾನಂ ವಹಿಸಿದರು. ಈ 9 ಜನರು ಶಂಕರಾಚಾರ್ಯ ಅಪ್ಪರ ಜೋರ ಹೇಗ್ಯಾರ ಆಣ್களுக்கு ஒரு சிவராத்திரி பெண்களுக்கு நவராத்திரி ಹೇಗ್ಯಾರ. ನಂಗೆ ನವರಾತ್ರಿಯ ಪುರಸ್ಕಾರದೊಳಗೆ ಸರಿಯ ವழிಪಡೋದಾಗಲೇ ಮನಸ್ಸು ಏನು ನೆನೆಸಿನವೋ ಆ ಕಾರ್ಯ ನೆವರ ಇದು ಉண்மை. ರಾಮಾಯಣಕ್ಕೆ ರಾಮರು ಶ್ರೀಲಂಕಾಗೆ ಹೋದಾರ. ಒಬ್ಬರು ಮೊದಲು ಸೇದು ಬಂದರ ಕಟ್ಟ್ಯಾರ. ಆ ಸೇದು ಬಂದರ ಕಟ್ಟಿಯವರು ಇಬ್ಬರೇ ದುರ್ಗೆ ಪೂಜೆಯ ಮೊದಲು ಮಾಡ್ಯಾರ. ಕಾಳಿಯಮ್ಮನ ಪೂಜೆ ಮಾಡಿದ್ದ ಪೂರ್ವೇ ಹೋದರೊಂದು ರಾಮಾಯಣ ಹೇಗೆ. ಮಹಾಭಾರತದೊಳಗೆ 12 ವರ್ಷ ವನವಾಸ ಬೇಕಿ ಪಾಂಡವರು 1 ವರ್ಷ ಅಜ್ಞಾನವಾಸ ಒಬ್ಬನೇ. ಅವರ ಆಯುಧ ಎಲ್ಲವ ಆ ವನದ ಒಳ ಒಂದು ಬನ್ನಿ ಮೂಲಕ ಬಿದ್ದು ಹೋದಾರ. ಅಜ್ಞಾನವಾಸ 1 ವರ್ಷ ಬೇಕಿ ತಿರುಗಿ ಬಂದು ಆ ಬನ್ನಿ ಮರದ ಆಯುಧ ಎಲ್ಲವ ಎತ್ತಿ ಪೂಜೆ ಮಾಡಿದ ಜನ ಆಯುಧ ಪೂಜೆ ಇಂದನ ಜನ. ಆ ಪೂಜೆ ಮಾಡಿದ್ದ ಕುರುಕ್ಷೇತ್ರ ಹೋದರು ಹೆಚ್ಚು ಬೆಚ್ಚರು ಅತಿದ್ದು ಅಂಗ ಪುರಾಣಕ್ಕೆ ಹೀಗಿಯ ಇದು ಮಾಕೆ ಅವತಾರಗಳು 9 ಜನ 9 ಅವತಾರ ಇದ್ದಾರ. ಅದು ಇಂದನ ಅವತಾರ ಸರಸ್ವತಿ ಅವತಾರ ಇಂದು ಸುಭದ್ರ ಅವತಾರ ಅಂತಂದು ಹೇಗೆ ನಾವು ಸುಭದ್ರ ಅವತಾರ ಅಂತಂದ್ರೆ ಶುಭಂ ತರುಣ್ ದೇವಿ ಬೆಟ್ಟಿ ತರುಣ್ ದೇವಿ ಅಂತಂತ ಹೇಗೆ ನಾವು ಅತೋಗೆ ಅಪಾರ ಅಂಗ ರಾಮಕೃಷ್ಣರು ಪರಮಹಂಸರು ನೋಡಿದ ಅವತಾರ ಕಾಳಿ ಅವತಾರ. ಕಾಳಿ ಅವತಾರ ಎಂಬುದು பிடிரி முடிகள் கோலத்தந்த பற்கள் 3 கண் 4 கை உடலெல்லாம் கருப்பு நிறமானது மண்டை ஓடுகளால் ஆன மாலையை அணிந்திருக்கிறாள். ಇದು ಒಂದು ಕಾಳಿ ಅವತಾರ. ಈ ಕಾಳಿ ಅವತಾರದ ಬಗ್ಗೆ ತಾರಕಾಸುರನ್ ಅತ್ಯಂತ ದೊಡ್ಡ ಅಸುರ ಬ್ರಹ್ಮನ ನೋಡಿ ಪೂಜೆ ಮಾಡ್ಯಾರ. 16,000 ವರ್ಷ ಪೂಜೆ ಮಾಡ್ಯಾರ. 16,000 ವರ್ಷ ಪೂಜೆ ಮಾಡೋರೆ ಬ್ರಹ್ಮ ತನ್ನ ತಪದ ನೋಡಿ ಮೆಚ್ಚಿ ನಿನಗೆ ಏನು ಬರಬೇಕು ಅಂತ ಕೇಳ್ತ ಸಾಗ ಬರಬೇಕು ಅಂತ ಕೇಳ್ತರು. ಸಾಗ ವರಂ ತಪ್ಪುದಕ್ಕೆ ಮುಡಿಯ ಏಕೆಂದರೆ ಜನನಂ ಅದನ್ನ ಅಟ್ಲು ಒಂದು ಮರಣಂ ನಿಶ್ಚಯ. ಮರಣವಿಲ್ಲದ ತಾವು ಇಪ್ಪುದಕ್ಕೆ ಮುಡಿಯ ನಿನಗೆ ಮರಣ ಬೇಕು ಅಂತಂದ್ರೆ ಏನು ಉಪಯೋಗ ಬೇಕು ದೇವು ಅದನ್ನ ಹೆಂಗ ತನ್ನೀಯೋ ಅಂತ ತಾ ಹೇಗಿದ
ಒಂದು கண்டு குசுர கண்படாத ஆடவர் கண்படாத ஒரு பெண்ணினால் எனக்கு மரணம் ஏற்பட வேண்டும். ಅದಕ್ಕೆ ಉದಾಹರಣೆ ಕೇಳ್ತಾ ಗಂಡು ನೋಡಾದ ಒಂದು ಹೆಣ್ಣುನಾದ ನನಗೆ ಮರಣ ಬೇಕು ಅತೆಂದು ಕೇಳ್ತಾ. ಏಕೆಂದರೆ ಗಂಡು ನೋಡಾದ ಹೆಣ್ಣು ಕುಣಿವಿ ಹೇಳೋದು ಮುಡಿಯ ಅದು ಕುಣಿವಿ ಹುಟ್ಟಿದ್ವಿ. ಗಂಡು ನೋಡಾದ ಒಂದು ಕುಣಿವಿ ಇಪ್ಪದು ಮುಡಿಯ ಅದು ಒಂದು ಹೆಣ್ಣು ಇಪ್ಪದು ಮುಡಿಯ. ಆ ಹೆಣ್ಣು ನಾಳೆ ನನಗೆ ಸಾವು ಬೇಕು ಅಂದರೆ ಎನ್ನ ಸಾವಿಸೋದು ಮುಡಿಯ ಅತ್ತೆಂಬುದಾಗಿ ಆ ವರ ಕೇಳ್ತ. ಯಾರಾவது ಒಂದು ವರ ಎನ್ನ ಉಡಲಿಂದ ಒಂದೊಂದು ತುಳಿ ರಕ್ತವು ವರ್ಷ ಅಸುರನಾಗ வேண்டும் ಅದನ್ನು ವರವು ಕೇಳ್ತ. ಎರಡು ವರವು ಕೊಟ್ಟುಟ ಬರುವ ಮುಡಿಯಾದ ತಪಸ್ಸು ಹೋಗಿದ್ದ ತನ್ನ ಹಾರಾಟಿ ಆ ವರವ ಕೊಟ್ಟುಟ. ಆ ವರದ ಹೋಗ್ತಾ ತಾ ಎನ್ನ ಬಿಡಿದು ದಾರಿಲ್ಲೇ ಏಕೆಂದ್ರೆ ಎಪ್ಪಕ್ಕೂ ಎಲ್ಲ ಹೋಗೋದು ಇಲ್ಲೇ ಅದನ್ನು ಹೇಗೆ ದೇವಲೋಕವೇ ಅಟ್ಟಿಪಡಿಸಿದ. ಅದೇ ಬಗ್ಗೆ ಶಿವಲೋಕ ಅಟ್ಟಿಪಡಿಸಿದ. ದೇವರುಗಳೆಲ್ಲ ಅಪಾರ ಅಟ್ಟುಡಿಯ ಮಾಡಿದ. ದೇವರುಗಳು ತಾಂಗೋದು ಮುಡಿಯಾದೆ ಬ್ರಹ್ಮನ್ ಸಾರ್ ಹೋಯ್ದರು. ಬ್ರಹ್ಮ ಹೇಗಿದ ನೋಡು ನಾ ಬರವ ಕೊಟ್ಟುಟ್ಟೆ ತಿರುಗಿ ಬರವ ಇಸೋದು ಮುಡಿಯ ಕೊಟ್ಟ ಬರತ್ತ ನಿಂಗೆ ನಾಗೆಲ್ಲ ಸೇರ್ತು ತಿರುಮಲ ಸಾರ್ ಹೋಗಿ ಬಂದರು. ತಿರುಮಲ ಹೇಗಿದ್ರು ಒಂದು ಹೆಣ್ಣು ಅವತಾರದ ಹೋಗುತ್ತಾ ತನ್ನ ಕೊಬ್ಬದು ತಟ್ಟೆಗ ನಾ ಏನ ಮಾಡನೆ ಬಾರಿ ಆಗ ಪರಮಶಿವ ಸಾರ್ ಹೋಗ್ಬೋದು. ಎಲ್ಲ ಪರಮಶಿವ ಸಾರ್ ಹೋದ್ರು. ಆಗ ಪರಮಶಿವರು ಹೇಳಿದ್ರು ನೋಡು ತಾ ಕೊಟ್ಟ ಬರವ ತಿರುಗಿಸೋದು ಮುಡಿಯ ಅದಗ ಏನ ಮಾಡೋದು ಅಂತಂದ್ರೆ ಪಾರ್ವತಿ ದೇವಿತ ಅದಗ ಉಗಂಧ ಬಳಿ ಆ ಪಾರ್ವತಿ ದೇವಿಯ ಗಂಟು ಪಡಾದ ಎಡದೋಗೆ ನನಗೆ ಪೀಪೋ ಅಂತಂದು ಹೇಳಿ ಕುಂಚಿ ಸೋಲೆಯೋಗೆ ಪಾರ್ವತಿ ದೇವಿಯ ಪುಣ್ಯ ಹೆಣ್ಣು ಹಾಕಿ ಇದ್ದಾರ. ಪಾರ್ವತಿ ದೇವಿತ ಆ ಕುಂಚಿ ಸೋಲೆಯ ಗಂಡು ಪಡಾದೆ ಗಂಡುನ ಕಣ್ಣು ಪಡಾದೆ 16 ವರ್ಷ ದುಡ್ಡಿದ. 16 ವರ್ಷ ಆದಕ್ಕಿಂತ ಶಿವನ ಹೇಗೆ ಅಲ್ಲ ನೋಡು ಪಾರ್ವತಿ 16 ವರ್ಷ ಆಯ್ತ ಕನ್ನಿ ಪೆಣ್ ನಾವನ್ನ ಮದುವೆ ಮಾಡೋದು ಕೊನೆಯದು ನಾರದರ ಸಾಲ ಹೇಗೆ ಅಲ್ಲ. ನಾರದರು ಹೋಗಿ ನೀ ತನ್ನ ಸಾಲ ಹೇಳು ತಾರಕಾಸುರನ ಸಾಲ ಹೇಳು ಅವನ ಸಾಲ ಹೇಗಿದೆ ಅದಕ್ಕೆ ಪ್ರಾಯಶ್ಚಿತ್ತ ಅಡದೆ ಹೋಗಿ ಹೇಳು ಅಂತಂದು ಹೇಳ್ಬೋನೆ ತಾರಕಾಸುರನ ಹೋಗಿ ನೋಡು 16 ವರ್ಷ ನಿನ್ನ ಕೊಬ್ಬುದುಗಾಗಿ ನೀ ಈಸ್ತ ಬರದ ಬಿಡಿ ಕಾಲ ಬಂದುತ್ತ 16 ವರ್ಷ ಗಂಡು ಕಣ್ಪಡಾದ ಒಂದು ಹೆಣ್ಣು ಹುಟ್ಟಿದ್ವೆ ಕುರ್ಚಿ ಮಲೆಯೋಗಿದ್ದೇವೆ ಅಂತ ಹೀಗಿರು. ತಾರಕಾಸುರ ಹೇಗಿನ ಎನ್ನ ಕೊಬ್ಬುದು ಮುದುಗೆ ಎತ್ತಗದಾರ ಬಂದ್ರ ನಾವೊಂದು ನೋಡಿದ್ವಿ ಶಿವನಿಗೂ ಮೊದಲು ನಾವು ಹೇಳ್ತೇವೆ ಅಂತ ಹೇಗಿ ತಾ ಕುರ್ಚಿ ಮಲೆಗೆ ಹೋದ. ಎಣ್ಣ ನೋಡಿ ಅಡಗುನ ಮೈಗಿದ ತನ್ನ ಅಡಗುನ ಮೈಗಿ ಎನ್ನ ಕೂಡಿಗಳು ಅತ್ಯಂತ ಬರ್ಪೂರ್ ತೋಲೆ. ಆಗ ಅಮ್ಮ ಹೇಗಿದ ಬರ ಬಗ್ಗೆ ಏನು ಹುಟ್ಟಿಯ ನಿನಗೆ ಬರ ಏನ ಗಂಡು ಕಣ್ಪಡಾದ ಹೆಣ್ಣು ಕಣ್ಣಿಪೇಟೆ ಅಂತ ಸಾವು ಒಪ್ಪತ್ತಾಗ ನೀ ಎಂತಕ್ಕೆ ಏನಾಗುತ್ತೆ ಎಂದಾರಂತ ನಿನಗೆ ಸಾವು ಅತಂದು ಹೇಗೆ ಪೋರಿಟ್ರು 9 ಜನ ಪೋರ್ 9 ಜನ ಪೋರಿಟ್ರು. ತನ್ನ ಗತ್ತ ಬಿಟ್ಟಿದ್ರು ತುಳಿಗಳು ಅದೇ ರಥ ತುಳಿಗಳು ವರಸುರ ಸಿಂಧಿರ ಒಂದೊಂದು ತುಳಿಯೋ ಒಂದೊಂದು ಅಸುರನ ಆಯ್ತು ಬಂದಾಗ ಅಪಾರ ಕಷ್ಟಪಟ್ಟು ಪೋರ್ ಮಾಡಿದ್ದು ಕಳೇಶ ಶಿವಕರ್ಮ ಹೇಗೆ ಅಲ್ಲ ನೋಡು ಅವನ ರಥ ತುಳಿ ನೆಲಗ ಬರಾದ ಮಾಡಿದ್ದು. ಆಗತ್ತ ಅಮ್ಮ ಕೋರ ತಾಂಡವ ಉರುವಗಿದ್ಯಲ್ಲ ಆ ಉರುವತ செம்பட்டை மயிர் கோலத்தந்தப்பல் நீட்டிய நாக்கு 3 கண்கள் 4 கைகள் ದೇವಿ ಕೋರ ತಾಂಡವಡಿಯ ಕಾಳಿ ಅವತಾರ ನೋಡಿಟ್ಟು ಆ ಒಂದೊಂದು ಅಸುರನ ಕೊಬ್ಬರಿಯು ಆ ಮಂಡೆ ಒಡೆತಿದ್ದ ಮಾಲೆಯ ಮಾತಿ ಹಾಕಿದ್ರು ತನಗ ತಾ ಮಾಲೆಯ ಹಾಕಿದ ಕಡೆಸಿಗ ಆಸಗ ರಕ್ತ ಒಳಗುಂದ ಬಂದ ರಕ್ತ ಪೂರ್ವ ಅಮ್ಮ ಹುಟ್ಟತ ರಾಕ್ಷಸ ಗುಣ ಅಮ್ಮಗ ಬಂದು ಅಪಾರ ಅಂಗಾರವಾಯ್ತು ತಾಂಗೋದಕ್ಕೂ ಮುಡಿಗಿಲ್ಲ ಅಮ್ಮನಾಲೆ ಆದರೆ ತಾರಕಾಸುರನ ಕೊತ್ತಗಂದಿಯು ತನ್ನ ಅಮೇದಿ ಮಾಡೋದಕ್ಕೆ ಮುಡಿಗಿಲೆ ತನ್ನ ನೆರವು ಬರೋದಕ್ಕೆ ಮುಡಿಗಿಲೆ ಎಲ್ಲಾ ದೇವಗಳಿಗೆ ತನ್ನ ಶಕ್ತಿಯೆಲ್ಲ ಕೊಟ್ಟರು ಹಾಗೂ ಮುಡಿಗಿಲೆ ಎಸವೂ ಪೂಜೆ ಮಾಡಿದರು ಹಾಗೂ ಮುಡಿಗಿಲೆ ಕಡೆಸಿ ಶಿವಪರಮಾರ್ಥ ಬೇಡಿದರು. ನೀತ ಪಾರ್ವತಿ ಅಮ್ಮನ ಅಮೇದಿ ಮಾಡೋದು ಅಂತಂದು ಬೇಡಿದರು. ಅತ್ತೆ ಅಮೇದಿ ಮಾಡೋದು ಬೇಡವೇ ಶಿವಪೆರುಮಾನೇ ಕಾಲ್ಬೇಕುದ್ದ ಈಗ ಒಂದೊಂದು ಪಡದೋಗಿ ಭದ್ರಗಾಳಿ ಅಮ್ಮನಕ್ಕಿಯೇ ಶಿವಪೆರುಮಾನ ನಡೆದುಕೊಂಡಿದ್ದಾರೆ ನನಗೆ ನೋಡರಾಕು ಅಲ್ಲಿ ಹೋದಾಗ ಕಾಲ ಮೆಟ್ಟಿ ತಾ ಸೂಲವೆತ್ತಿಂದಾರ ಆ ಶಿವಪೆರುಮಾನ ಹೇಗೆ ನಾ ಬುದ್ಧನೇ ಎನ್ನ ಮೆಟ್ಟಿ ಬಿಡೋದಾಯ್ತಲ್ಲ ಅಮೇದಿ ಆಯ್ಕ್ಯ ಮತ್ತೆ ಹೇಗೆ ಶಿವಪೆರುಮಾನ ಕಿಯೇ ಬುದ್ಧರು ಅದಕ್ಕಿಂತ ಅವೇ ಶಿವಪೆರುಮಾನೇ ಬುದ್ಧರು ಅಂತ ಹೇಗಿದ್ದ ಕಾಳಿಯಮ್ಮ ಅಮೇದಿಯಾಗಿ ತನ್ನ ಒಂದು ಕಣ್ಣಂತ ತನಗೆ ನೆಟ್ರಿ ಕಣ್ಣು ಹಾಕೊಟ್ಟ ಶಿವಪೆರುಮಾನ ಅದಕ್ಕಿಂತ 3 ಕಣ್ಣು ಇಸಿದರು. ಇದು ಶಕ್ತಿ ಕೊಟ್ಟ ಕಣ್ಣು. ಆ 3வது ಕಣ್ಣು ಶಕ್ತಿ ಕೊಟ್ಟ ಕಣ್ಣು.
ಅತ್ತವೆ ಅವತಾರ ಇತ್ತಿದೆ ಅಮ್ಮ. ಅದೇ ಮಕ್ಕೆ ಮಾರಿಯಮ್ಮ, ಚಾಮುಂಡೇಶ್ವರಿ, ಸಂಡಿಗಾಶ್ವರಿ ಎಸಗೋ ಅವತಾರ ಅಮ್ಮನ ಪ್ರೀತಿಯಾರ ಇತ್ತ ಮಾಕೆ ಈ ನವರಾತ್ರಿ ಜನರಿಗೆ ಹಂಗ ಸರಿಯಾಗಿ ವழிಪಡೋದಾದರೆ ನಂಗೆ ನೆನಚಿದ ಕಾರ್ಯ ನೆರವೇರಲ್ಲ ಅಂತಂದು ಆಗ ಪುರಾಣದ ಪಲ ಕಥೆಗಳು ಹೀಗೆ ನಂಗೆ ಅದರ ಪತಿ ಅಮ್ಮನ ಪತಿ ನೆರೆಯ ಗಣಾತತ್ತ ಅದರ ಪತಿ ಹೋಗೋದು ಮೊದಲು ಅವತಾರಗಳ ಪತಿ ಹೇಗಿನೋ ಅವತಾರಗಳು ಅತ್ಯಂತ ನೋಡೋರೆ ಕಳೆದ ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ 4 ಯುಗವ ಪರಿಚಯ ಅದೊಗೆ ಕಳೆದ ಯುಗದೊಳಗೆ ದೇವರುಗಳು ಇದ್ದರು, ಅಸುರಗಳು ಇದ್ದರು, ಎರಡೂ ಇದ್ದರು, ಅರಕರು ಇದ್ದರು, ದೇವರು ಇದ್ದರು. ಆದರೆ ಎರಡ ಬೇರೆ ಬೇರೆ ಲೋಕನೋಗ ಮಾಡಿದ್ರು. ಬೇರೆ ಬೇರೆ ಲೋಕನೋಗ ಮಾಡುವಂದ್ರೆ ಅಸುರರು ಅಂತ ದೇವರ ಹಿಡಿಯೂರು ಒಪ್ಪಿದೆ ಅತ್ತೊಂದು ಯುಗ ಹೋಗಿದ್ದರು. ಎರಡಾவது ಯುಗ ತ್ರೇತಾಯುಗ ಅಂತ ಹೇಗಿನೋ ತ್ರೇತಾಯುಗನೊಳಗೆ ದೇವರುಗಳು ಅಸುರಗಳು ಒಂದೇ ಲೋಕನೋಗ ಮಾಡಿದರು. ಒಂದೇ ಲೋಕನೋಗ ಇಬ್ಬರೇ ಅಸುರರು ಒಂದು ಪಕ್ಕವು ದೇವರು ಒಂದು ಪಕ್ಕವು ಇದ್ದರು. ಅಸುರ ದೇವರ ಅಪಾರ ಹಿಡಿಯೂರು ಮಾಡೋರಂತ ಅವತಾರ ಎತ್ತಿದ್ರು. ಸ್ವಾಮಿ ಅವತಾರ ಎತ್ತಿ ಅವಕ್ಕೆಲ್ಲ ವಧ ಮಾಡಿದ ಅತ್ಯಂತ ತ್ರೇತಾಯುಗನೊಳಗೆ ನೋಡಿದ್ರು. ಒಂದು ರಾವಣಗಾಗಿ ಒಂದು ರಾಮ ಹುಟ್ಟ, ಒಂದು ಕಂಸಗಾಗಿ ಒಂದು ಕೃಷ್ಣ ಹುಟ್ಟ್ಯಾರ, ಒಂದು ಎರಡನೇ ಕಸಿಪುಗಾಗಿ ಒಂದು ಪ್ರಹ್ಲಾದನಾಗ ನರಸಿಂಹ ಅವತಾರ ಹುಟ್ಟ್ಯಾರ. ಅದ ಹಿಂದೆ ಬಪ್ಪು ದ್ವಾಪರ ಯುಗ ನೋಡಿದ್ರು. ದ್ವಾಪರ ಯುಗನೊಳಗೆ ಒಂದೇ ಮನೆಗೆ ಅಸುರರು ಹುಟ್ಟಿಟ್ಟಾರ, ದೇವರು ಹುಟ್ಟಿಟ್ಟಾರ. ಒಂದೇ ಮನೆಗೆ ಅಣ್ಣ ತಮ್ಮರ ಹುಟ್ಟಿಯಾರ. ಆಗ ಕೃಷ್ಣ ಪರಮಾತ್ಮ ಸ್ವಂತ ಕಾರಣವೇ ಹುಟ್ಟಿ ವಧ ಮಾಡಿದ ಅಂತ ಕೇಳ್ತೋ. ಈಗ ಕಲಿಯುಗ, ಈ ಕಲಿಯುಗನೊಳಗೆ ಒಂದೇ ಒಡಂಬನೊಳಗೆ ಅಸುರ ಗುಣ ಮಾಡದೆ ದೇವರ ಗುಣ ಮಾಡದೆ ಏ ದೇವರು ಅವತಾರ ಬಪ್ಪಿದೆ, ಏ ದೇವರು ಈಗ ಅವತಾರ ಬಪ್ಪಿದೆ. ಅವತಾರ ಬಂದರೂ ಏ ಮಂಚು ಅಂಜಿ ಓಡುವೆ, ಅಂಜಿಯೇ ಓಡುವೆ. ಆಗ ಈ ಕಲಿಯುಗನೊಳಗೆ ಅವತಾರ ಇಲ್ಲೆಯಾ? ಆಗ ಸ್ವಾಮಿ ಹೇಗ್ಯಾರ? ಮನಸ್ಸತ್ತ ಅವತಾರ. ರಾಮಕೃಷ್ಣರು ಮನಸ್ಸನ್ನ ಹುಟ್ಟಿದರು, ವಿವೇಕಾನಂದರು ಮನಸ್ಸನ್ನ ಹುಟ್ಟಿದರು, ಸಾಧಾರಣ ಅಮ್ಯ ಮನಸ್ಸನ್ನ ಹುಟ್ಟಿದರು. ಇದ್ದ ಅವತಾರ ನೀತ ಅವತಾರ, ಬೇರೆ ದಾರಿ ಇಲ್ಲ. ಕಲಿಯುಗನೊಳಗೆ ಇಬ್ಬರು ಒಬ್ಬೊಂದು ಮನಸ್ಸು ದೇವರು. ಅಲ್ಲೇ ಎರಡು ಮನಸ್ಸು ಹೊಡೆದಾಗ ಸರಿ, ಅಸುರರು ಹೊಡೆದೆ, ದೇವರು ಹೊಡೆದೆ. ದೇವರ ಅವತಾರ ಎತ್ತಿ ಬಂದರೆ ಏ ಭಾಗವ ದೇವರ ದುಡಿಸೋದು, ಏನ್ ಭಾಗವಾಗಿರ್ಬೋದು, ಒಂದು ಭಾಗವಾಗಿದ್ದರೆ ಉಸಿರೇ ಹೋದಾಗ. ಆಗ ಕಲಿಯುಗದೊಳಗೆ ದೇವರ ಅವತಾರ ಇಲ್ಲೇ, ಮನಸ್ಸತ್ತ ದೇವರ ಅವತಾರ ಇದನ್ನಂತ ನಂಗೆ ಹೇಳ್ಬೋದು. ಈ ಕಲಿಯುಗನೊಳಗತ್ತ ಏಕಲ್ಲೇ ಇಲ್ಲಿ ಕಾಣದಿದೆ. ಈ ಕಲಿಯುಗನೊಳಗೆ ಆ ದೇವರ ಗುಣವ ಬೀರುತ್ತ, ಆ ಮನಸ್ಸನ್ನ ಗುಣವ ಬೀರುತ್ತ ಮನಸ್ಸನ್ನ ಮೂರ ಪರಿಚಯ ಇದು. ಒಂದು ಮನೆದಲ್ಲಿ ಮಿರುಗಂ, ಇನ್ನೊಂದು ಮನೆದಲ್ಲಿ ಮನಿದನ್, ಇನ್ನೊಂದು ಮನೆದಲ್ಲಿ ದೈವ. ಈ ಮೂರು ಈ ಕಲಿಯುಗನೊಳಗೆ ತಡದೆ ಹಂಗ ಒಣಗುತ್ತಡದೆ, ಹಂಗ ಒಣಗುತ್ತ ದೇವರು ತೇಡು ತೇಡಿ ನಾನ್ ತೇಡಿಕೊಂಡೇ ದೇವರ ಎನ್ನುಳ್ಳೆ ಅತಂದು ಅಪ್ಪರು ಹೇಗ್ಯಾರ, ತಿರುನಾವಕಾಶರು ಹೇಗ್ಯಾರ? ದೇವರು ಎಲ್ಲಿಂದ ಅರ್ಚಿ 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 ಹೋದೆ, ಎಲ್ಲಿಯೂ ಇಲ್ಲೇ ದೇವರು ಎನ್ನ ಸರುತ್ತಿದ್ದಾರೆ. ಅದನ್ನ ಬಿಟ್ಟು ಎಲ್ಲ ಹಚ್ಚಿದೆ ಅಲ್ಲ. ನಂಗೆ ಹೋಗಿಪ್ಪ ದೇವರ ಕಲಿಯುಗನೊಳಗೆ ನಮಗೆ ಅರಿಯೋ ಹಂಗದ ದೇವರು, ಈ ಮನಸ್ಸು ದೇವರು. ಅದರ ಮೂರು ಪರಿಚಯ. ಒಂದು ತನಕ್ಕಾಗ வாழ்பவன், சுயநலமாக வாழ்பவன். வஞ்சகம், ஏமாற்றுதல், போட்டி, பொறாமை ಈ ಗುಣಗಳೆಲ್ಲ ನಂಗೆ ಸರ್ ಅಡದೆ. ಈಗ ಅಸುರ ಗುಣ, ಈ ಅಸುರ ಗುಣ ಇಪ್ಪವಕ್ಕ ಮನಿதனில் மிருகம், மனிதனில் மிருகம் ಅವಕ್ಕ. ಎರಡಾவது மனிதனில் மனிதன் ಅದನ್ನು ಹೇಳೋದಾದರೆ தனக்கும் வாழ்ந்து பிறருக்கும் வாழ்பவன். பரமஹம்சர் ಒಂದು ಹೇಳಿ ಹೇಳ್ತಾರೆ, தனக்கும் வாழ்வான் பிறருக்கும் வாழ்வான். ಅವನ್ ಮನಿದನಿಲ್ ಮನಿದನ್. ತಾತ ಮಂಚ ವನವನ ಹುಟ್ಟಿದ್ದು ತಾತ. ಅದನ್ನ ಕಮಲಾತ್ಮ ಅಂತ ಹೇಳ್ಬೋಲೆ ಗಾಯಿ ಸೆಂಡುರುವೆ ಗಾಯ ತುಂಬಿಸಿದೆ, ಅದು ಸುಯ್ಯನಲ್ಲ. ಆ ಗಾಯಿ ಸೆಂಡು ಗಾಯಿ ಮಟ್ಟು ತಡದೆ ಕಾಲಾಲ್ ಉದಯಪಟ್ಟು ಹೋಗುಂ. ಅದೇ ಪುಲ್ಲಾಂಗುಡಲ್ಲ ಒಬ್ಬ ಗಾಯಿ ಅದು ಪಲಕ ಇಸೆಯ ತುಂದರ
அது வாயால் முத்தமிடப்படுகிறது கேட்கிறார். ആ കായ്ത്ത സുയനലമായിട്ടിലെ ചെണ്ടു പോകായി ಅದೇ ಕಾಯಿ ಪುಲ್ಲಾಂಗುಡಲ್ಲ ಹೊರೆ ಆಸಗ ಇಸೆಯ ತಂದರಾಗ್ತದೆ. ಆಗ ಸುಯನಲವ ಇಪ್ಪದು, ತನಗಾಗ ಬಾಳೋದು, ತಾ ಸಂಭಾಷಿಸಿಬಿಡೋದು, ಬೇರೆ ಯಾರಿಗೂ ಉದವಿ ಇಲ್ಲದ ಇಪ್ಪದು, போட்டி, பொறாமை, வஞ்சகம், ஏமாற்றுதல், அட்டூழியங்கள், இதெல்லாம் மிருகம். இதெல்லாம் மனுஷன் போகாடோ மிருகம். அல்ல தனக்கும் பிறருக்குமாக வாழக்கூடிய ஒருவன் மனிதனில் மனிதன். ಅದು ಮಕ್ಕಳಿಗೆ ನೆರೆಯ ನೋಡಿದ ಒಂದೇ ಒಂದು ಪುಣ್ಯ ಕರೆತು ಒಂದು ದೇಶದೊಳಗೆ பள்ளிக்கூடமே இல்லாத ஒரு நாடு, ஒரு தேசம். ಅಲ್ಲಿ ಇಬ್ಬ ರಾಜ ಪಳ್ಳಿಟ್ಟು ಕಟ್ಟக்கூடாது, ಕಲ್ವಿ ಅರಿವೆ ಮಾಡக்கூடாது ಅದನ್ನು ನೆನೆಸ ಒಂದು ರಾಜ. ಅಲ್ಲಿ ಪಳ್ಳಿಟೇ ಇಲ್ಲೇ, ತಾವು ಕಲ್ವಿ ಅರಿವೆ ಮಾಡக்கூடாது, ತಾವು ಜ್ಞಾನ ಬರக்கூடாது, ತಾವು ದೊಡ್ಡಕ್ಕಾಗக்கூடாது ಅದನ್ನು ನೆನೆಸ ಒಂದು ದೇಶ. ಅಲ್ಲಿ ಒಂದು ಮನಸ್ಸು ಪಟ್ಟು ನೆಂಚಿನಾದ್ರೆ ಕಲ್ವಿ ಅರಿವು ಇಲ್ಲದೆ ಎತ್ತಿ ಇಬ್ಬರು ಬಿಡೋದ್ರ ಒಳಗಡೆ ನನಗೆ ಕಲ್ವಿ ಅರಿವು ಬೇಕಾದಾಗ ಅದನ್ನು ಹೇಳಿ ಆ ರಾಜನ ಸರೆ ಜನಾಹುವನ ಒಂದೊಂದು ಜನವು ಹೋಗಿ ಸ್ವಾಮಿ ಒಂದು ಪಳಿಟ್ಟು ಕಟ್ಟೋ, ಒಂದಾರು ಮನೆ ಒಂದನ್ನು ಕಟ್ಟೋ, ದೂಸಿ ಜ್ಞಾನ ಪುನರ್ವಿಸಲಿ ಪಡಿಪರಿವಿಲ್ಲದೆ ಪುನರ್ ನೆರೆಯ ಇದ್ದಾರೆ ಅವಕ್ಕರೆ ಹಿಂದಾಳ ಕಾಲ ಏನಾಗ್ಬೋದು ನನಗೆ ಒಂದೇ ಒಂದು ಪಳಿಟ್ಟು ಕಟ್ಟೋ ಅದನ್ನು ಹೇಗಿದೆ ನಾ ಹೇಗಿದ ನೋಡು, ನಾ ಹೇಗಿದ್ದ ಸತ್ತಗ ಮೀರಿ ನಡೆಯக்கூடாது ನಿಂಗ ಅತ್ತ ಮೀರಿ ನಡಬೇಕು ದಂಡನತ್ತ ಪಳಿಟ್ಟು ಕಟ್ಟக்கூடாது ಅದನ್ನು ಹೇಗೆ ತಾ ಒಂದೊಂದು ಜನವು ಗುಡಾದ ತಲಸರವರ ಕಡೇಸಿಗೆ ಒಂದು ಜನ ಒಬ್ಬರೇ ಅಪಾರ ವರ್ಷ ಬಂದು ತನ್ನ ಸೆಲ್ಪೆತ್ತಿಟ್ಟುತ್ತಾರ. ನಿನ್ನ ಮೇಲೆ ಬರಬೇಡ ಯುದ್ಧ ಕಡೇಸಿ ದಿನಕ್ಕಾಗಿ ತನ್ನ ಅರಣ್ಯ ಸಿಂಹಾಸನದ ಸೆಲ್ಪು ಕಾಸಿ ತೂಕಿ ಸೆಲ್ಪು ಇಟ್ಟಾರ. ಮದಿ ಉಳ್ಳವನ್ ತಿರುಗಿ ಬರವೇ ಬರ ಅಲ್ಲ ತಾ ಸೆಲ್ಪೆತ್ತಿಟ್ಟು ಹೋದ ವರಸು, ಸೆಲ್ಪೆತ್ತಿಟ್ಟು ಹೋಗಿ ವರಾಸು ಬೀತು ಅದನ್ನು ಏಲ ಬಿಟ್ಟ. ವರಸುಗೆ ಏಲ ಬಿಟ್ರು. ಏನ ನಡೆದ್ರ ಅಂತ ರಾಜ ಕೇತನ ಅವಯೋಗಿ ಪಪ್ಪ ಮಂದಿರಿ ಕೇತನ ಮಂದಿರಿ ಹೇಗಿಲ್ಲ ಮಂದಿರಿ ಹೇಗಿಲ್ಲ ನೋಡು, ನಿನ್ನ ಸೆಲ್ಪ್ ಹೋಗಿ ಏಲ ಬಿಟ್ಟಂದ್ರೆ ದಾಳು ವೀಸೋದು ಆಗಿದೆ. ಅಥವಾ ಕೇವಲ ಸೆಲ್ಪ್ ಹೋಗಿ ನಡೆದೆ ಅಂತ ಬರೇ ತಾನೇ ಏಸು ವರಾಖಂಡ್ ಬೇಕಾದ್ರೆ ಕೊಟ್ಟು ಬಿಡು ನನಗೆ ಸೆಲ್ಪ್ ಈಸಿಪ್ಪ ಅದನ್ನ ಹೇಗಿ ಅದಕ್ಕೊಂದು ಕುರಿಪಿಟ್ಟ ತೊಗೆಯ ಕೊಟ್ಟು ತಾ ಆ ಸಫಲ ಈಸಿ ಬಂದರು, ಆ ಸೆಲ್ಪ್ ಈಸಿ ಬಂದ. ಅದರಿಂದ ತನ್ನ ಕಾಣೆಯೇ ಕಾಣೆ ಒಂದು 6 ತಿಂಗಳು ತಿರುಗಿ ಬಪ್ಪಿಲೆ 6 ತಿಂಗಳು ಕೈದಾಗಿದ್ದಾಳು ಮರ್ಚಿ ಬಂದ. ರಾಜ ಗೇರ ಬೀತು ನೋಡಿದ್ರೆ ಗೇರ ಬೀತು ಏನಕಾಯಿ ಮರ್ಚಿ ಬಂದಿನಿ ನಿನ್ನದು ಬರಕೂಡದು ಹೇಗೆ ಮರ್ಚಿ ಏನಕ ಬಂದೆ ಅಂತಂದು ನೋಡಿದ್ರೆ ಸ್ವಾಮಿ ಒಂದು ಸೆರುಪು ಇಟ್ಟಿ ನಾ ಗೋಡೆ ಕಟ್ಟಿ ಬಿಚ್ಚಿಟ್ಟೆ, ಇನ್ನೊಂದು ಸೆರುಪು ಇಟ್ಟುಬಿಡು ನಾ ಕೂರ ಮುಚ್ಚಿಟ್ನೆ ಪಳ್ಳಿಟ ಇಟ್ರ ಅಂತ ನೆನೆಸಿ ನೋಡಿ. ಒಂದು ಪಳ್ಳಿಟ್ಟು ಕಟ್ಟೋದ್ಗ ಒಂದು ಕಲ್ವಿ ಶಾಲೆ ಕಟ್ಟೋದ್ಗ ತನಕ್ಕೆಂಡ್ರು ಮಾಡ್ದು ಪಿರಕ್ಕಾಗೂ ಮಾಡ್ದ ಅವಕ್ಕಂತ ಮನಸ್ಸು ಅರ್ಥಮಾಗೆ 2 ಬಗೆಯೋಗ ನನಗೆ ದೇವರ ಕಾಣಾಕು. ಒಂದು ತುಂಡು ಮಾರ್ಗ ಇಷ್ಟಮಾಗೆ ಸೇವೆ ಮಾಡೋದಕ್ಕೆ ದೇವರ ಕಡುಗ, ಇನ್ನೊಂದು ಭಕ್ತಿ ಮಾರ್ಗ. ಕಲಿಯುಗನೋಗೆ ಇದು 2 ಮುಡಿದವ ಅದನ್ನ ನೋಡು. ಮನಿದನಾಗ வேண்டும் ಅದರಾಗ ಮುಖ್ಯ. ಆಗ ಕಲಿಯುಗನೋಗೆ ಇದು ಸಾಧ್ಯಪಟ್ಟಲ್ಲ ಅದನ್ನ ನೋಡೋನೆ ಮುಂದಾಡು ಸತ್ಸಂಗಕ್ಕೆ ನಾವು ಇಬ್ಬದು, ಒಬ್ಬೊಬ್ಬರು ಸತ್ಸಂಗದೋಗಿಬ್ಬದು. ಆ ಸತ್ಸಂಗ ಅಂಬುದು ಏನ, ಈ ಸತ್ಸಂಗ ಅಂಬುದು ಏನ ಅತಂದು ಈ ಸಂದೇಹ ನಂಗೆ ಕಲಿಯುಗ ಮಕ್ಕಳಲ್ಲ ನಾರದರಿಗೆ ಬಂದದ್ದು. ನಾರದ ತಿರುಮಲ ಸರ್ವೈ ಕೇಳ್ತಾರ ಸತ್ಸಂಗ ಅಂದ್ರೆ ಏನ, ಎಲ್ಲ ಸತ್ಸಂಗ ಮಾಡು ಸತ್ಸಂಗ ಮಾಡು ಸತ್ಸಂಗ ಮಾಡುದ್ರೆ ಅದು ಏನ ಸತ್ಸಂಗ ಅಂಬುದು ಅದನ್ನು ಕೇಳ್ಬಲೆ. ನಾ ತಿರುಮಲ ಹೇಗೆ ನಾರದ ಭೂಲೋಕ ಕೂಡಿ ಕೂಡ್ತಾರ, ಸತ್ಸಂಗ ಅಂಬುದು ನಿನಗೆ ಹೇಗೆ ಬಾ ಅದನ್ನು ಭೂಲೋಕ ಕೂಟಿ ಬಂದು 4 ದಿವಸ ಹೇಳಿದ್ಯೋ ಈಗ ಕಿഴക്ക് ದಿಶೆಯ ಹೋಗು. ಇದು ಕಮಲಾತ್ಮನ್ ಅಂತ ಅರ್ಥ ಬರಲ್ಲ. ಕಿഴக்கு ದಿಶೆಯ ಹೋಗು, ಒಂದು ಗೊಬ್ಬರ ಗುಂಡಿ ಹತ್ರ ಆ ಗೊಬ್ಬರ ಗುಂಡಿಯೋಗೆ ಒಂದು ಹೂ ಹರಿದುಕೊಂಡಿದ್ದಾರ, ಆ ಹೂ ಸಾರ ಕೇಳ್ತು ನೋಡು ಅದು ಗದಿ ಹೇಗಿದೆ ಅಂತ. ಒಂದು ಗೊಬ್ಬರ ಗುಂಡಿಯೋಗೆ ಗೊಬ್ಬರ ಹೂಸಾರೆ ಏನ ಸಾಳಿ ಪುಳುಂದಿ ಎಂಬ ಹೂಸಾರೆ ಏನಂದು ಕೇಳ್ಬೋದು. ನಾರದ ತಿರುಮಾಲಿಗೆ ಕಟ್ಟರೆ ಆಯ್ತ್ರಿ ಅದನ್ನು ಹೇಗೆ ಆ ಗೊಬ್ಬರ ಗುಂಡಿಗೆ ಹೋದ, ಕಿഴக்கு ದಿಶೆ ಹೋದಾರ ಗೊಬ್ಬರ ಗುಂಡಿ ಅಟ್ಟುತ್ತು, ಸಾಳಿ ಪುಳು ಅಟ್ಟುತ್ತು, ಸಾಳಿ ಪುಳು ಸಾರೆ ಪಕ್ಕ ಹೋಗಿ ಕೇಳ್ತಾರ ಸತ್ಸಂಗ ಅಂದ್ರೆ ಏನಂದು
ಗೊಬ್ಬರ ಹೂ ಹತ್ತು ಇತ್ತು ಅರುದು ಒಂದೇ ಸತ್ತರ ಅಡೆ ಒಂದು ಕೇಳ್ವಿ ಕೇಳ್ತದೆಲ್ಲ ನನಗೆ ಇತ್ತೆ ಒಂದು ಉಯಿರ್ಕೊಲೆ ಮಾಡಿಟ್ನೆ ಇದು ಪಾಪಕ್ಕೆ ಸೇದುತ್ತವೆ ಅದನ್ನು ತಿರುಗಿ ತಿರುಮಾಚಾರ ಬಂದು ಇನ್ನು ಈ ಸಂದೇಹಕ್ಕೆ ಬದಲ್ತನ ಉಯಿರ್ಕೊಲೆ ಯಾರಂದ್ರೆ ಅದಕ್ಕೆ ಬದಲ್ತನ ಅದನ್ನ ಈಗ ಇಲ್ಲೇ ನೀಗ ತೆರಕು ದೇಶಕ್ಕೆ ಹೋಗು ದೊಡ್ಡ ಮಾಳಿಗೆ ಇರ್ತದ ದೊಡ್ಡ ಮಾಳಿಗೆ ಇರ್ತದ ಅದು ನಾಲ್ಕಾவது ಮಾಡಿ ಒಂದು ಪುರ ಇರ್ತದ ಆ ಪುರಾ ಸಾಲಕ್ಕೆ ನೋಡು ಸರಿಯಾದ ಬದಲಿ ಇಟ್ಟಿರುತ್ತಿದ್ದ ದೈವ ಕಟ್ಟಲೆ ತಿರುಮಲೆ ಹೇಳಲು ಏನಬಹುದು ನೋಡಿದ್ರ ಅಂದು ಆ ತೆರಕು ದೇಶಕ್ಕೆ ಹೋದ ಆ ಗೋಪುರಗಳೆಲ್ಲ ಬಂದಿತು ನಾಲ್ಕಾவது ಗೋಪುರಗೆ ಒಂದು ಪುರಾವು ಮಾಡಿತು ಆ ಪುರಾಸಾರವಾಗಿ ಕೇಳ್ತಾರ ಸತ್ಸಂಗದಲ್ಲಿ ಏನಾಗ್ತದೆ ಪುರ ಮೇಲೆಯಿಂದ ಕುಯ್ಯೋ ಮುಯ್ಯೋದು ಅದನ್ನ ಇರಾಗ ಪಡಪಡತ್ತು ಮೇಲೆಯಿಂದ ಕಿಯ್ಯ ಬುದ್ದು ಸತ್ತವ ಎರಡು ಉಯಿರ್ಕೊಲೆ ಮಾಡಿಟ್ಟೆ ಇನ್ನು ಈ ಸಂದೇಹಕ್ಕೆ ಬದಿಲೇ ಕಣ ತಿರುಮಲ ಸರ್ ಹೋಗಿ ಇನ್ನು ಗನ ಎಲಗ ಮುಡದಲ್ಲ ನೀ ಹೇವು ಇನ್ನು ಇದಕ್ಕೆ ಬದಲ್ ಕಣ ಅದನ್ನ ತಿರುಮಲ ಸರ್ ಹೇಗೇನ ತಿರುಮಲ ಒಂದೇ ಒಂದು ಸಂದರ್ಭ ತಾನೆ ಈಗ ವಡಕು ದೇಶಕ್ಕೆ ಒಂದು ಮಾಗಾಣ ಹತ್ರ ಆ ಮಾಗಾಣದ ಒಂದು ರಾಜ ಇದ್ದಾನೆ ಆ ರಾಜಗೆ ಅಪ್ಪರ ಕಾಲದ ಪುಣ್ಯವೇ ಇಲ್ಲೇ ನೀ ಹೋಗು ನಿನಗೆ 1 ವರ್ಷದ ಪುಣ್ಯ ಮುಟ್ಟ ಅಂತ ಹೇಳು ಆ ರಾಜ ನಿನ್ನ ಅತ್ತೆ ಆಳಬಾರಿಸಿನ ಅತ್ತೆ ಮರ್ಯಾದೆ ತನ್ನ ಆ ಕೂಸು ಹುಟ್ಟಿದ ಮೊದಲ ಜನ್ಮಗೆ ಕೂಸ ಕೇಳ್ತು ನೋಡು ಅದು ನಿನಗೆ ಬದಲಿ ಇಟ್ರ ನಾನು ಏನು ಹೇಳ್ಬೋದು ಅಂತ ಹರಿಯಾದೆ ತಿರುಗಿ ಹೋದಾರ ವಡಕು ದೇಶ ಹೋದಾರ ಅದೇ ಮಾಗಾಣ ಬಂದ್ರ ಆ ಮಾಗಾಣದೊಗೆ ಅಪರ ಕಾಲ ಪುಣ್ಯವಿಲ್ಲದ ರಾಜ ಇದ್ದನ ಆ ರಾಜನ ಸರ ಕೇಳ್ತಾರ ನೋಡು ಇದೇ ವರ್ಷ ನೋಡಿ ನಿನಗೆ ಕೂಸು ಹುಟ್ರ ಅನುಕೂಲ ಆಗಬೇಡ ಅದು ಗಂಡು ಕೂಸು ಹುಟ್ರ ಇನ್ನೊಂದು ಇಳವರ್ಸನ್ ಒಳಗಕ್ಕೆ ಬರ್ತಾರ ನೀ ಅನುಕೂಲ ಆಗಬೇಡ ಆಮೇಲೆ ರಾಜ ಆಸಗ ಸಂತೋಷ ಪರಕಾಲ ಪುಣ್ಯವಿಲ್ಲದ ರಾಜ ಆಸಗ ಸಂತೋಷ ಪಟ್ಟು ನಾರದರಲ್ಲಿ ತಂಗಿಸಿ ಬಿತ್ತು ನಿನಗೆ ಏನೇನು ಮಾಡೋದು ನೋಡಿ ಹೇಳುವುದು ಎಲ್ಲ ಪಡೆಗಡೆ ಮಾಡಿದ 1 ವರ್ಷವೂ ಬಿರುಗಿತ್ತು ಒಂದು ಕೂಸು ಹುಟ್ಟಿತು ಅದೇ ಆ ಕೂಸು ನೆಲದೊಳಗೆ ಇರக்கூடாது ಅದ ಕೂಸುನ ಕಾಲು ನೆಲಗಡೆ ಮಾಡக்கூடாது ಅದನ್ನು ಹೇಗೋನೆ ಆ ಕೂಸುಗಾಗಿ ಪಟ್ಟು ಪೀತಾಂಬರ ನಿಲ್ಲಿಸಿದ್ರು ಆ ಕೂಸುನ ತೂಕೋನೆ ಒಂದು ತಾಳೆ ತಂಗತ್ತಾರ ತಾಳೆಯಾಗ ತೂಕಿದರು ಆ ಕೂಸು ಅಡ್ಚೋನೆ ತಂಗ ತೊಟ್ಟಿಲ್ ನೋಡ್ತಾ ಹಚ್ಚಿದ್ರು ಹತ್ತಗ ಸೆಲ್ಬಂದನ್ ಹತ್ತಗ ರಾಜ ತನ್ನ ಸಾರ್ ಹೋಗಿ ಮೊದಲ ಜನ ನಾ ಮಾತಾಡೋದು ಅಂತ ಕೇಳ್ತಾ ಅಲ್ಲಿ ನಾರದರು ತೈಂಗಿದ್ರು ಅಲ್ಲಿ ಗೊಬ್ಬರವು ಸತ್ತು ದಾರು ಏನು ಎಂಬಿಲ್ಲ ಮಾಡಪುರ ಮಾಡ ಅಂತ ಸತ್ತು ದಾರು ಏನು ಹೇಗುಡೆ ನಾ ಅರಿಯಾದೆ ಅಪ್ಪರ ಕಾಲ ಪುಣ್ಯವಿಲ್ಲದೆ ಇಂತು ಒಂದು ಕೂಸು ಹುಟ್ಟಿದ್ದೇನೆ ಅದರ ಸಾರನ್ನ ಕೇಳಿ ಕೇಳ್ತು ಅಮ್ಮ ಸತ್ತುಪ್ಲೆ ರಾಜ ಎನ್ನ ಗುಣವೇ ಸರಿಯಾದ ಸಂಚಾರ ಕೇಪದಾಗ ನಮ ಅದು ಕೇಳ್ತೀಯ ಅಪ್ಪು ಅತ್ತೆಂಬುದಾಗಿ ತಾವು ಕೇಳ್ತ ರಾಜನ್ ಸರ್ ಹೇಗಿದ ನೋಡು ಮೊದಲು ನಾ ತನ್ನ ಸರ್ ಮಾತಾಡೋದು ಕೇಳ್ತ ಆಗ ಕೇಪನೆ ರಾಜ ದುಃಖೇನ ನೀ ಮಾತಾಡು ಅದನ್ನು ಹೇಳಿದ್ರು ನಾನು ಮಾತಾಡಿದ ಹುಟ್ಟಿ 1 ಜನ ಹಾಕಿದೆ ನಾನು ನೆಂಚಿದ ಇನ್ನು ಉಸಿರಾಗಿರ್ಬೇಕೆ ನಿನ್ನ ನನಗೆ ಬದಿಲಿಲ್ಲ ಅದು ನೆಂಚಿದ ಹುಟ್ಟಿ 1 ಜನ ಕೂಸು ಎದ್ದು ನಿಂತ ಆ ಒಂದು ತೊಟ್ಟಿಲೊಂದು ಕೂಸು ಕಿಯ ಪಟ್ಟ ಬೀದಾಗ ಆ ಪಟ್ಟು ಪೀತಾಂಬರಂ ಅಡೋ ಆ ಎಡೆಗೆ ಹೀಗಿದ ನೋಡು ಗೊಬ್ಬರ ಹೂವಾಯ್ತದ ನಾತ ನಿನ್ನ ಸಾರ ಬಂದು ಕಣಾದೆ ಮಾತ ಮಾಡಪುರ ಹುಟ್ಟಿದೆ ಆ ಭೂನಿ ಬಿಡುವೆ ಅಲ್ಲಿಗೂ ಬಂದು ಕಣಾದೆ ನಾತ ಈ ರಾಜಗ ಮಕ್ಕಳ ಹುಟ್ಟಿದೆ ಮಗನ ಹುಟ್ಟಿದೆ ಇನ್ನು ನನಗೆ ಪಿರವಿಯೇ ಇಲ್ಲೇ ಎಲ್ಲ ಐಗುಂಡಗ ಪರಿಚಯ ನಾ ಎಲ್ಲ ಕಳೆದುಟ್ಟೆ ಎಂದು ಕೂಸುವುದ ಅದೆಂದು ಕಮಲಾತ್ಮಾನಂದ ಬಿರ್ಕಿಯ ಏನಾದರೆ ಸತ್ಸಂಗ ಎಂಬುದು ಸ್ವಾಮೀಜಿಯಕ್ಕೆ ಇಷ್ಟ ಮಾತಾಡಿದರು ಹಂಗೆ ಕೇಳ್ತಾನೋ ಇದು ಸತ್ಸಂಗ ನಲ್ಲೋರೋಡು ಇಣಂಗದಲ್ ಉಳಿಯಕ್ಕೆ ಕೂಡ ಸೇರ್ಬೋದು ಸತ್ಸಂಗ ಈ ಕೂಟು ಭಜನೆ ಎಲ್ಲ ಸೇದು ಅಂಬಾಳ ಪಾಡಿನೋ ಇದು ಸತ್ಸಂಗ ನಲ್ಲದು ಪುಸ್ತಕ ಪಡಿತಲ್ ಒಳ್ಳೆಯ ಕರುತೆ ಯಾಕೋ ಬೊಕ್ಕ ಓದಿನೋ ಅದು ಒಂದು ಸತ್ಸಂಗ ನಲ್ಲೋರ್ ನೋಡಿ ಕೇಳ್ತಲ್ நல்லதை படித்தல் நல்லோரோடு இணங்குதல் நல் காரியம் செய்தல் ಇದು ಸತ್ಸಂಗ ಇದನ್ನ ಅರ್ಥಪ್ಲೆ ನನಗೆ ಪ್ರವಿ ಇಲ್ಲೇ ಆಗ ಕಲಿಯುಗನೊಳಗೆ ಇದನ್ನು ತಗೋಬೇಕಾಗುತ್ತೆ ಸತ್ಸಂಗಕ್ಕೆ ಹೋಗಿ ಇಪ್ಪದು ಒಳ್ಳೆಯ ಬೊಕ್ಕ ಓದೋದು ಒಳ್ಳೆಯವ್ರಿಗೆ ಹೇಗೆ ಹೋದ್ರು ಕೇಳ್ತು ನೋಡೋದು ಸ್ವಾಮೀಜಿಗೂ ಎಷ್ಟಗ ಕರುತುಗಳು ಅದು ನಮಗೆ ಕೇಳ್ಬೋದು ಭಜನೆ ಮಾಡೋದು ನಾಮ ಹೇಳ್ಬೋದು ಅದು ಮುಟ್ಟಲ್ಲ
ಎರಡಾದ ತಾಯಿ ಹೇಳ್ಬೋದು ಆಸೆ ಬಿಟ್ಟುಬಿಡು. ಆಸೆ ಎಂಬುದೇ ಘನ ಕಲಿಯುಗನಾಗ ಮುಡದರವ ಆಸೆ ಇಲ್ಲದ ಒಂದು ಮನಸ್ಸ ಕಲಿಯುಗನಾಗ ಬದುಕೋದು ಮುಡದರವ ಅಂದ್ರೆ ನೆನ್ಸೋದ್ರಂಗ ಕಪ್ಪುದೂ ಆಸೆ, ಪದವಿ ಆಸೆ, ಪೊರುಳೆ ಆಸೆ, ನಂಗೆ ಆಸೆ ಇಲ್ಲದೆ ಎತ್ತೆ ಹೊರಗೋದು ಮುಡದರ ಆದ್ಮೇಲೆ ಅದೇ ಕಮಲಾತ್ಮ ಅಂದ್ರೆ ಈಗ ಆಸೆ ಪಡೋದು ತಪ್ಪಲ್ಲ, ನೀ ಪಡೋ ಆಸೆ ಯಾರೊಂದು ನಿನ್ನಲೇ ಎಣಿಸಿರ್ಬಿಡೋದು ಅದನ್ನೇ ನೀವು ಕಡಿಪು ಕಪ್ಪುದು ಆಸೆ ಅದು ನಂಗಾಗಿ ಕಟ್ಟಲ್ಲ. ಹಣ ಸಂಪಾದಿಸುವುದು ಒಂದು ಆಸೆ, ಪದವಿ ಉಯ್ಯಬಾರ, ಹಣ ಸಂಪಾದಿಸುವುದು ಅಂಗಗಾಗಿ ನೀ ಪದಿವುದೋಗ ದೊಡ್ಡ ಹಾಕೋದ್ರಿಂದ ಬೇರೆ ತರವು ಇಳೆಯೂರಿಲ್ಲೇ ಅಥವಾ ಇಳಿಯೂರಿಲ್ಲದ ಒಂದು ಬೇರಾಸೆ ನಿನಗೆ ಬೇಕ. ಆಸೆ ಬಿಡು, ಆಸೆ ಬಿಟ್ಟುಬಿಡು, ನಿನಗೆ ಮುಕ್ತಿ ಸಿಕ್ಕಿಬಿಟ್ಟ. ಆಗ ಎತ್ತ ಆಸೆ ಬಿಡೋದು ಅಂತ ಹೇಳ್ಬೋನೆ. ಪುರಾಣದೊಳಗೆ 2 ಉದಾಹರಣೆ ಹೇಳ್ಯಾರ. ಒಂದು ರಾಮಾಯಣ. ರಾಮಾಯಣದೊಳಗೆ ರಾಮನಿಗೂ ರಾವಣಗೂ ಪೋರ್ ನಡೆದ, ರಾಮನ ಅಂಬು ಪಟ್ಟು ರಾವಣ ಬುದ್ದುಟ್ಟ ಪೋರ್ ಕಳೆದೋಗೆ ರಾವಣನ ಎಲ್ಲಾ ಪುನವೇ ಇಂದ್ರದಿ ಅಕ್ಷಯ ಕುಮಾರ ಕುಂಭಕರ್ಣ ತನ್ನ ಕೂಡಿದ್ದಕ್ಕೆ ಎಲ್ಲಾ ಸತ್ತುತ್ತಾರ. ಕಡೇ ಸಿಗುತ್ತ ರಾಮರ ಕೊದ್ದಾರ. ರಾಮರು ಅಂಬು ಪಡಕ ರಾವಣ ಅಂಬು ಪಡಕ ಇದ್ದನ ರಾವಣ ಕೇಳ್ತಾನ, ಕಡೇಸಿ ಅಂಬ ಬಿಟ್ಟು ಎನ್ನ ಕೊದ್ದು ಬಿಡು, ಎನ್ನ ಇತ್ತೆ ಬಿಯೇ ಬೇಡ ಅಂತ ರಾವಣ ಕೇಳ್ತಾನ. ಆಗ ರಾಮರು ಹೇಗೆ ಲಕ್ಷ್ಮಣ ಸಾರೆ ಲಕ್ಷ್ಮಣ ರಾವಣನ ಮಾಕೆ ಒಂದು ಶಿವಭಕ್ತನ ಯಾರು ಬೇಗಿಲ್ಲ, ರಾವಣನ ಮಾಕೆ ಒಂದು ಪರಿಪಾಲನೆ ಮಾಡಿದ ಒಬ್ಬನೂ ಇಲ್ಲೇ. ತನ್ನ ಮಕ್ಕಗಾಗಿ ತನ್ನ ಮಣ್ಣುಗಾಗಿ ಕಷ್ಟಪಟ್ಟದು ರಾವಣ ಮಟ್ಟುತ್ತ ಅವನ ಮಕ್ಕ ದಾರು ಇಲ್ಲೇ. ನೀವು ಹೋಗಿ ಅವನ ಕೂಡ ಉಪದೇಶ ಇಸಿಬಿಡು, ರಾವಣ ಕೂಡ ಉಪದೇಶ ಇಸಿಬಿಡು ಅಂತ ರಾಮ ಲಕ್ಷ್ಮಣರು ಹೇಗೆ ಲಕ್ಷ್ಮಣ ಕೇಳ್ತಾನ, ನಂಗ ಪಗೆಗನ್ ಇನ್ನು ನಂಗೆ ಅಂಬುದೋಗ ಸತ್ತನ, ನಾವು ಹೋಗಿ ಉಪದೇಶ ಇಸೋದ ಅಂತ ಕೇಳ್ತಾರ. ಆಗ ರಾಮರು ಹೇಗ್ಯಾರ ರತ್ತೆಲ್ಲ ಹೋಗ್ತ ತನ್ನ ಅಸುರ ಗುಣದೊಳಗೆ ಅಸುತ್ತಮ್ ಅಂತ ಆಸೆ ಎಲ್ಲ ಹೋಗ್ತ, ನೀವು ಹೋಗಿ ದೀಕ್ಷೆ ತನ್ನ ಕೂಡ ಉಪದೇಶ ಇಸು ಅಂತಂದಾರ. ಲಕ್ಷ್ಮಣ ಹೋಗಿ ಪಕ್ಕ ಉಪದೇಶ ಇಸ್ನ. ರಾವಣ 3 ಉಪದೇಶ ಮಾಡ. ಮೊದಲ ಉಪದೇಶ ಆಸೆ ಪಟ್ಟು, ಆಸೆ ಪಟ್ಲೆ ಆಸೆ ನಂಗವೇ ಕೂತ್ಬಿಟ್ರ, ಆಸೆ ಬಿಟ್ಟು ಪಡಬರ. ನಾ ಒಳ್ಳೆಯ ರಾಜನ ಇದ್ದೆ.